ಚಳಿಗಾಲದಿಂದ ನನ್ನ ವೆಯ್ಟ್ ಲಾಸ್ ಜರ್ನಿಗೆ ಇಷ್ಟು ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಇವತ್ತು ವೆಯ್ಟ್ ಲಾಸ್ ಜರ್ನಿಯ 128ನೇ ದಿನ. ಚಳಿಗಾಲ ಶುರುವಾದಾಗಿಂದ ನನಗೆ ವಾಕಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ. ಬಿಕಾಸ್ ನಾನು ಯೂಶಲಿ ಬೆಳಗ್ಗೆನೇ ಎದ್ದೋಗ್ತಾ ಇದ್ದೆ. ಇವಾಗ ತುಂಬ ಚಳಿ ಇರೋದ್ರಿಂದ ಬೆಳಗ್ಗೆ ಇದ್ದರೆ ಒಳ್ಳೆಯದಲ್ಲ ಅಂತ ಆಫ್ಟರ್ 9 ಹೋಗ್ತಾಯಿದ್ದೀನಿ. ಹಾಗಂದ್ರೂ ಸ್ವಲ್ಪ ಗಾಳಿ ಚಳಿ ಅನಿಸ್ತಾ ಇದೆ ನನಗೆ. ಅದಾದಮೇಲೆ ವರ್ಕೌಟ್ ಪಾರ್ಟಿಗೆ ಬಂದರೆ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗ್ತಾಯಿದೆ, ಬಟ್ ಸ್ಟಿಲ್ ಒಂದು 100% ಅಂತೂ ಕೊಡೋಕ್ಕಾಗ್ತಾಯಿಲ್ಲ. ಮುಂಚೆ ತಿಂಡಿ ತಿನ್ಕೊಂಡು ಮಾಡ್ತಾಯಿದ್ದೆ, ಸ್ವಲ್ಪ ಎನರ್ಜಿ ಇರ್ತಾಯಿತ್ತು. ಇವಾಗ ಖಾಲಿ ಹೊಟ್ಟೆಲೇ ಮಾಡಬೇಕು, ಸ್ವಲ್ಪ ಟಯರ್ಡ್ ಅನಿಸುತ್ತೆ. ಸೊ ಕಷ್ಟ ಶುರು ಆಗ್ತಾ ಇದೆ. ಬಟ್ ನೋಡೋಣ, ಚಾಲೆಂಜಿಂಗ್ ಆಗಿ ತೊಗೊಂಡಿದ್ದೀನಿ. ಬಟ್ 100% ಕೊಡೋಕ್ಕಾಗಿಲ್ಲ ಅಂದರೂ ಒಂದು 80% ಆದರೂ ನಾನು ವರ್ಕೌಟ್ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಸೊ ಮತ್ತು ಇವತ್ತು ಮಂಡೇ ನಾನು ಲಿಕ್ವಿಡ್ ಫಾಸ್ಟಿಂಗಲ್ಲಿ ಇರ್ತೀನಿ. ಹಾಗಾಗಿ ಬೆಳಗ್ಗೆ ಪ್ರೋಟೀನ್ ಶೇಕ್ ಕುಡಿದೆ, ಮಧ್ಯಾಹ್ನ ಒಂದು ಸತ್ತು ಡ್ರಿಂಕ್ ಮಾಡ್ಕೊಂಡಿದ್ದೆ ಡ್ರೈ ಫ್ರೂಟ್ಸ್ ಹಾಕಿ. ಮತ್ತು ರಾತ್ರಿಗೆ ವಾಟರ್ ಚೆಸ್ಟ್ನಟ್ ಅಂತ ಬಿಗ್ ಬಾಸ್ಕೆಟಲ್ಲಿ ಏನೋ ನೋಡಿದ್ದೆ, ಸೊ ಅದನ್ನು ತರಿಸಿದ್ದೆ. ಅದನ್ನು ವೆಜಿಟೇಬಲ್ ಜೊತೆ ಸ್ಟಿರ್ ಫ್ರೈಡ್ ಥರ ಮಾಡಿದ್ದೆ. ನಾನು ಕಾಸ್ಟ್ ಐರನ್ ಮಾಡಿದ್ದೆ, ಅದಕ್ಕೆ ಕಲರ್ ಆ ಥರ ಬಂದಿದೆ ಅದರದ್ದು. ಅದರ್ವೈಸ್ ವೈಟ್ ಆಗೇ ಇರುತ್ತೆ. ಮತ್ತು ಟೇಸ್ಟ್ ವೈಸ್ ಇಟ್ ವಾಸ್ ನೈಸ್. ಒನ್ ಟೈಮ್ ಟ್ರೈ ಮಾಡ್ಬೋದು, ಬಿಕಾಸ್ ಹೊಸ ಥರ ಅಲ್ಲ. ಸೊ ಮತ್ತು ವಾಕ್ ಏನಿಲ್ಲ, ಜಸ್ಟ್ 4000 ಸ್ಟೆಪ್ಸ್ ಅಷ್ಟೇ. ಮತ್ತು ನಾನು ನಾಳೆ ವೀಡಿಯೋಲಿ ಸಿಗ್ತೀನಿ. ಬಾಯ್.